ಈ ಬಾರಿ ಚುನಾವಣೆ ನಡೀತಿರೋದು ನಮ್ಮ ಪಕ್ಷಗಳ ಸಿದ್ಧಾಂತಗಳ ಮಧ್ಯೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವರ್ಸಸ್ ಅಧಿಕಾರದ ಒಂದು ಪಿಪಾಸೆ ಅಂತ ಹೇಳಬೇಕು ಅಥವಾ ಸೇಡಿನ ರಾಜಕಾರಣ ಹೇಳಬೇಕು ಗೊತ್ತಿಲ್ಲ. ನಾ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಇವತ್ತು ನಡೀತಿರುವಂಥ ಚುನಾವಣೆ ಮುಂದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಹಿಂದೆ ಮಾಡಿದಂಥ ಅಭಿವೃದ್ಧಿಯ ಕಾರ್ಯಗಳಿರ್ಬೋದು, ಮುಂದೆ ಏನು ಮಾಡ್ತೀವಿ, ಈ ಥರ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗಬೇಕೇ ಹೊರತು ವೈಯಕ್ತಿಕವಾಗಿ ಪಕ್ಷದ ನಾಯಕರುಗಳನ್ನು ಹೀಯಾಳಿಸುವಂಥ ಒಂದು ಪ್ರವೃತ್ತಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಇಷ್ಟು ಕೆಟ್ಟ ರೀತಿಯಂಥ ಒಂದು ಚುನಾವಣೆ ನಡೆದಿದ್ದಿಲ್ಲ. ಅದಕ್ಕೆ ಮೇಲ್ಪಂಕ್ತಿ ಹಾಕಿಕೊಡುವಂಥ ನಾಯಕರುಗಳು ಪಕ್ಷಗಳು ಇವತ್ತು ಮಾಡ್ತಾ ಇದೆ. ಚುನಾವಣೆ ಮತದಾನದ ಮುಖಾಂತರ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಮತ್ತು ಇದ್ಯಾವುದು ಕೂಡ ಹೊಸದಲ್ಲ. ಅದು BJPಯನ್ನು ದೂಷಣೆ ಮಾಡುವಂಥ ಕೆಲಸ ಇರ್ಬೋದು, ಯಡಿಯೂರಪ್ಪನವ್ರ ಕುಟುಂಬವನ್ನು ದೂಷಣೆ ಮಾಡುವಂಥ ಕೆಲಸಗಳಿರ್ಬೋದು, ಇದ್ಯಾವುದು ಕೂಡ ಹೊಸತೇನಲ್ಲ. ಇದೆಲ್ಲದೂ ಕೂಡ ಜೀವನದಲ್ಲಿ ನಿಮ್ಮ ಯಡಿಯೂರಪ್ಪನವ್ರ ಜಿಲ್ಲಾಧ್ಯಕ್ಷರಿಂದ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಇವತ್ತು ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೆಳೆದಿದ್ದರೂ ಕೂಡ ಇವತ್ತು ಈ ರೀತಿಯಂಥ ತೇಜೋವಧಿ ಇದೆಲ್ಲದೂ ಕೂಡ ಕೇಳ್ಕೊತ ಬಂದಿದ್ದೀವಿ. ಇದಕ್ಕೆಲ್ಲ ಉತ್ತರ ಯಡಿಯೂರಪ್ಪನವರಾಗಲಿ ಈಗ ಕುಟುಂಬದವರಿಗಿಂತ ಪಕ್ಷದ ಕಾರ್ಯಕರ್ತರೇ ಮತದಾರ ಆ ಸಂದರ್ಭದಲ್ಲಿ ಕೊಟ್ಕೊತ ಬಂದಿದ್ದಾರೆ.